ರಣಹದ್ದುಗಳು ಈಗ ಅಳಿವಿನಂಚಿನಲ್ಲಿವೆ. ಹೀಗಾಗಿ ಈ ಪಕ್ಷಿಗಳ ಉಳಿವಿಗೆ ಎಲ್ಲರೂ ಕಟಿಬದ್ಧರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ರಾಮನಗರದ ರಣಹದ್ದು ಅಭಯಾರಣ್ಯ ತನ್ನದೇ ಆದ ರೀತಿಯಲ್ಲಿ ಕೊಡುಗೆ ನೀಡುತ್ತಿದೆ. ಇದು ಭಾರತದ ಏಕೈಕ ರಣಹದ್ದು ಅಭಯಾರಣ್ಯವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಭಾರತದ ಮೊದಲ ಹಾಗೂ ಏಕೈಕ ರಣಹದ್ದು ಅಭಯಾರಣ್ಯ ಎಂದರೆ ರಾಮನಗರ ಜಿಲ್ಲೆಯ ರಾಮದೇವರ ಬೆಟ್ಟ. ರಣಹದ್ದುಗಳ ಬೆಟ್ಟ ಎಂದೇ ಖ್ಯಾತಿ ಪಡೆದಿರುವ ಈ ಬೆಟ್ಟವನ್ನು ಶೋಲೆ ಬೆಟ್ಟ ಎಂದು ಸಹ ಕರೆಯಲಾಗುತ್ತದೆ. ಈ ಬೆಟ್ಟ ಪ್ರವಾಸಿ ತಾಣವಾಗಿದ್ದು, ಇಲ್ಲಿಗೆ ಆಗಮಿಸುವ ಪ್ರವಾಸಿಗರು ರಣಹದ್ದುಗಳನ್ನು ನೋಡಿ ಕಣ್ತುಂಬಿಕೊಂಡರು. ಅಂತಹ ರಣಹದ್ದುಗಳು ದಿನದಿಂದ ದಿನಕ್ಕೆ ನಶಿಸಿ ಹೋಗುತ್ತಿದ್ದು ವಿನಾಶದ ಅಂಚಿಗೆ ತಲುಪಿವೆ. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ, ರಾಮನಗರ ಪ್ರಾದೇಶಿಕ ವಿಭಾಗ ಹಾಗೂ ರಣಹದ್ದುಗಳ ಸಂರಕ್ಷಣಾ ಟ್ರಸ್ಟ್ ಮತ್ತು ಪರಿಸರ ಪ್ರೇಮಿಗಳ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ರಣಹದ್ದುಗಳ ದಿನ ಆಚರಿಸಲಾಯಿತು. ಅಲ್ಲದೆ ಐತಿಹಾಸಿಕ ತಾಣವಾಗಿರುವ ರಾಮದೇವರ ಬೆಟ್ಟಕ್ಕೆ ತೆರಳಿ ರಣಹದ್ದುಗಳ ವೀಕ್ಷಣೆ ಹಾಗೂ ಅವುಗಳ ಉಳಿವಿಗಾಗಿ ಯುವ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬೆಟ್ಟಕ್ಕೆ ಆಗಮಿಸಿದ್ದ ವಿದ್ಯಾರ್ಥಿಗಳು, ಯುವ ಜನರು ಹಾಗೂ ಪರಿಸರ ಪ್ರೇಮಿಗಳು ರಣಹದ್ದುಗಳನ್ನು ವೀಕ್ಷಿಸಿದರು. ನೂರಾರು ರಣಹದ್ದುಗಳ ಸಂಖ್ಯೆ 26ಕ್ಕೆ ತಲುಪಿದ್ದು, ಇಂದು 3 ರಣಹದ್ದುಗಳು ಮಾತ್ರ ಕಾಣಸಿಕ್ಕಿದ್ದು ಪರಿಸರ ಪ್ರೇಮಿಗಳಲ್ಲಿ ಬೇಸರ ಉಂಟು ಮಾಡಿತು. ವಲಸೆ ಹೋಗುವ ಪಕ್ಷಿಗಳು ಮತ್ತೆ ಬೆಟ್ಟಕ್ಕೆ ಆಗಮಿಸಲಿದ್ದು, ಪ್ರವಾಸಿಗರು ನಿತ್ಯ ಬೆಟ್ಟಕ್ಕೆ ಆಗಮಿಸಿ ರಣಹದ್ದುಗಳನ್ನು ನೋಡಿ ಆನಂದಿಸುವುದು ವಿಶೇಷ. ಅಂತಹ ವಿಶೇಷ ರಣಹದ್ದುಗಳ ಉಳಿವಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂಬುದು ಪರಿಸರ ಪ್ರೇಮಿಗಳ ಮನವಿ. ರಣಹದ್ದು ವೀಕ್ಷಣೆ ಬಳಿಕ ರಾಮನಗರದ ಕಲ್ಯಾಣ ಮಂಟಪವೊಂದರಲ್ಲಿ ನಡೆದ ಅಂತಾರಾಷ್ಟ್ರೀಯ ರಣಹದ್ದುಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಕೃಷ್ಣಯ್ಯ ಚಾಲನೆ ನೀಡಿದರು. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಸ್ ಚಂದ್ರ ರಾಯ್, ಪಶು ವೈದ್ಯ ನಸೀರ್ ಅಹಮದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಪರಿಸರ ಪ್ರೇಮಿಗಳು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭಾಸ್ ಚಂದ್ರ ರಾಯ್, ರಾಮದೇವರ ಬೆಟ್ಟದಲ್ಲಿ 3 ಜಾತಿಯ ರಣಹದ್ದುಗಳು ವಾಸಿಸುತ್ತಿದ್ದು, ಅವುಗಳ ಉಳಿವಿಗಾಗಿ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಭಾಗದಲ್ಲಿ ಮೃತ ಹಸುಗಳನ್ನು ಎಸೆಯುವುದರಿಂದ ಆ ಹಸುಗಳ ಮೂಲಕ ಔಷಧ ಸೇವಿಸುವ ರಣಹದ್ದುಗಳು ಸಾವನ್ನಪ್ಪುತ್ತಿದ್ದು ವಿನಾಶದಂಚಿಗೆ ತಲುಪುತ್ತಿವೆ. ಹಾಗಾಗಿ ಹಸುಗಳನ್ನು ಈ ಭಾಗದಲ್ಲಿ ಎಸೆಯುವುದನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ರಾಷ್ಟ್ರದಲ್ಲಿ 9 ಸ್ಪೀಸೀಸ್ ನಲ್ಲಿ 3 ಇಲ್ಲಿ ನಾವು ಆವಾಗ ನೋಡ್ತೀವಿ. ಈ ವಲ್ಚರ್ಸ್ ಗಳನ್ನ ಸಂರಕ್ಷಣೆ ಮಾಡಬೇಕಾಗುತ್ತದೆ, ಯಾಕಂದ್ರೆ ಇದು ನ್ಯಾಚುರಲ್ ಸ್ಕ್ಯಾವೆಂಜರ್ಸ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಕೋಸಿಸ್ಟಮ್, ವೆರಿ ಸೆನ್ಸಿಟಿವ್ ಆಲ್ಸೋ. ಅದಕ್ಕೆ ನಮ್ಮ ಏನು ಜಾನುವಾರುಗಳು ಇದಾವೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್, ಮೆಡಿಸಿನ್ಸ್ ಅದನ್ನ ಯೂಸ್ ಮಾಡಬಾರ್ದು. ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀನಿವಾಸ್, ಭಾರತದ ಏಕೈಕ ರಣಹದ್ದು ತಾಣವಾಗಿರುವ ರಾಮದೇವರ ಬೆಟ್ಟದಲ್ಲಿ ಇಂದು ರಣಹದ್ದುಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಅಳಿವಿನಂಚಿನಲ್ಲಿರುವ ರಣಹದ್ದುಗಳನ್ನು ಸಂರಕ್ಷಿಸುವ ಕುರಿತು ಯುವ ಜನರಲ್ಲಿ ಅರಿವು ಮೂಡಿಸಬೇಕಿದೆ ಎಂದು ಹೇಳಿದರು. ರಣಹದ್ದು ಜಾಗೃತಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಭಾರತದಲ್ಲಿ ಏಕೈಕ ರಣಹದ್ದು ಸಂರಕ್ಷಣಾ ಕೇಂದ್ರ ಈ ರಾಮದೇವರ ಬೆಟ್ಟದಲ್ಲಿದೆ. ವನ್ಯಜೀವಿ ಛಾಯಾಗ್ರಾಹಕ ನಿತಿನ್ ಗೌಡ,
ಸಣ್ಣ ವಯಸ್ಸಿನಿಂದಲೂ ಪ್ರಕೃತಿಯ ಛಾಯಾಚಿತ್ರಗಳನ್ನು ತೆಗೆಯುತ್ತಿದ್ದು ರಣಹದ್ದುಗಳ ಚಿತ್ರಗಳನ್ನು ತೆಗೆದಿದ್ದೇನೆ. ಅವುಗಳ ಸಂತಾನೋತ್ಪತ್ತಿಗೆ ಸರ್ಕಾರ ಒತ್ತು ನೀಡಬೇಕಿದ್ದು ಸಾರ್ವಜನಿಕರು ಸಹ ಶ್ರಮಿಸಬೇಕು ಎಂದರು. ಪ್ರತಿ ವರ್ಷ ಒಂದೊಂದು ಮೊಟ್ಟೆ ಇಟ್ಟು ಮರಿ ಮಾಡ್ತಿತ್ತು. ಲಾಸ್ಟ್ 2 ಇಯರ್ಸ್ ಸಕ್ಸಸ್ ಆಗಿದೆ. ಸೊ ಅದು ಖುಷಿ ಆಗ್ತಿದೆ. ಇವಾಗ ಆಲ್ರೆಡಿ ಗುಡ್ ನೆಸ್ಟಿಂಗ್ ಆಲ್ರೆಡಿ ಶುರು ಮಾಡ್ಕೊಂಡಿದೆ. ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಸಂಖ್ಯೆ ಹೆಚ್ಚಾಗ್ತಿದೆ. ಸೊ ಇವಾಗ ನಾವು ಮಕ್ಕಳುಗಳಿಗೆಲ್ಲ ಅವೇರ್ನೆಸ್ ಮೂಡಿಸ್ಬೇಕು ಇದ್ರ ಪ್ರಿಯಾರಿಟಿ ಏನು ಅಂತ. ಪರಿಸರ ಪ್ರೇಮಿ ಮರಸಪ್ಪ ರವಿ, ಪ್ಲಾಸ್ಟಿಕ್ ಸೇರಿದಂತೆ ಸತ್ತ ಹಸುಗಳನ್ನು ಸೇವಿಸುವುದರಿಂದ ರಣಹದ್ದುಗಳು ಅಳಿವಿನಂಚಿಗೆ ತಲುಪುತ್ತಿವೆ. ಹಾಗಾಗಿ ಭಾಗದಲ್ಲಿ ಬೆಳೆ ಸಿಂಪಡಣೆಯನ್ನು ನಿಷೇಧಿಸಬೇಕು ಎಂದರು. ರಣಹದ್ದು ಅವನ್ನ ಹೆಚ್ಚಿಗೆ ಆಗ್ಬೇಕು, ಅವನ್ನ ಉಳಿವಿಗಾಗಿ ಶ್ರಮಿಸಬೇಕು ಸರ್ಕಾರ, ಅರಣ್ಯ ಇಲಾಖೆ. ರಾಮನಗರ ತಾಲೂಕಲ್ಲಿ ಯಾವುದೇ ಬೆಳೆ ಔಷಧಿ ಸಿಂಪಡಣೆಯನ್ನ ನಿಲ್ಲಿಸ್ಬೇಕು. ಇಲ್ಲಿ ಅದನ್ನ ಔಷಧಿ ಸಿಂಪಡಣೆ ನಿಲ್ಲಿಸಿದ್ರೆ ಬೆಳೆಗಳಿಗೆ ಈ ರಣಹದ್ದು ಉಳುಗಾಲ ಇದೆ.